ನಮ್ಮ ಸ್ವಂತ ಜನ, ನಮ್ಮ ಜಾತಿಯವರೇ ದಿನ ಟೀಕೆ ಮಾಡ್ತಾ ಇದ್ದಾರೆ. ನಮಗೆ ಸಿಕ್ಕಿಲ್ಲ, ಅವರಿಗೆ ಸಿಕ್ಕಿದೆ ಅಂತ ದಿನ ಹೊಸಕ್ತಾ ಇದ್ದಾರೆ. ಪರೋಕ್ಷವಾಗಿ ಕುಮಾರಸ್ವಾಮಿಯ ವಿರುದ್ಧ ಡಿಕೆಶಿ ಆರೋಪವನ್ನ ಮಾಡಿದ್ದಾರೆ. ಟಿವಿಯಲ್ಲಿ, ಇನ್ಸ್ಟಾ, ಸೋಷಿಯಲ್ ಮೀಡಿಯಾದಲ್ಲಿ ನೋಡಿ. ಹಿಂದೆಯಿಂದ ಚಾಕು ಹಾಕಿದ್ದಾರೆ, ಮುಂದೆಯಿಂದ ಹಾಕ್ತಾ ಇದ್ದಾರೆ. ರಾಜಕೀಯದಲ್ಲಿ ಇವು ಇದ್ದಿದ್ದೆ, ತಲೆ ಕೆಡಿಸ್ಕೊಳ್ಬಾರ್ದು. ಬೆಂಗಳೂರಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಬಟ್ ಮೈ ಎಕ್ಸ್ಪೀರಿಯನ್ಸ್ ಇಸ್ ವೆರಿ ಬಿಗ್. ನಂದೇ ಆದಂಥ ಎಕ್ಸ್ಪೀರಿಯನ್ಸು ಇಲ್ಲಿ ಇಲ್ಲಿವರೆಗೂ ಬೆಳೆದು ವಿತೌಟ್ ಎನಿ ಬ್ಯಾಕ್ಗ್ರೌಂಡು. ಕೊನೆಗೆ ನಮಗೆಲ್ಲ ಬಡಿತಾ ಇರೋರು ಯಾರು? ಬೇರೆ ಯಾರು ಬಡಿತಾವ್ರ? ನಮ್ಮ ಸ್ವಂತ ಜನನೇ, ನಮ್ಮ ಸ್ವಂತ ಜಾತಿಯವರೇ ನನ್ನ ದಿನ ಬೆಳಗ್ಗೆ ಟೀಕೆ ಮಾಡ್ತಾವ್ರೆ. ನನ್ಗೆ ಸಿಕ್ಲಿಲ್ವಲ್ಲ, ಇವ್ನು ಸಿಗ್ತಾ ಇದ್ದಲ್ಲ, ಅದಾಗ್ತಾ ಇಲ್ಲ ಅಂತ ದಿನ ಒಸಕ್ತಾ ಇದ್ದಾರೆ. ಏನೇನೋ ಮಾಡ್ತಾ ಇದ್ದಾರೆ. ಏನೆಲ್ಲ ನನಗೆ ಆಗ್ತಾ ಇದ್ದಾರೆ. ಟಿವಿಗಳಲ್ಲಿ ಆಗ್ತಾ ಇದ್ದಾರೆ, ಇನ್ಸ್ಟಾಗ್ರಾಮಲ್ಲಿ ಆಗ್ತಾ ಇದ್ದಾರೆ, ಸೋಷಿಯಲ್ ಮೀಡಿಯಲ್ಲಿ ಆಗ್ತಾ ಇದ್ದಾರೆ. ನೀವು ತೆಗ್ದು ನೋಡಿ, ನನಗೆ ಚಚ್ಚಾಕ್ ಕೂತವ್ರೆ. ಹಿಂದೆಯಿಂದನೂ ಚಾಕ್ ಆಗ್ತಾ ಇದ್ದಾರೆ, ಮುಂದೆಯಿಂದನೂ ಚಾಕ್ ಆಗ್ತಾ ಇದ್ದಾರೆ. ಇವೆಲ್ಲ ಇದ್ದಿದ್ದೆ ಪಾಲಿಟಿಕ್ಸಲ್ಲಿ. ಇವೆಲ್ಲ ತಲೆ ಕೆಡಿಸ್ಕೊಳ್ಳಬಾರ್ದು. ನಾವು ಮಾಡ್ತಾ ಇದ್ದಾರೆ. ನಾವು ಎಷ್ಟು ಪ್ರಾಮಾಣಿಕವಾಗಿ, ಈಗ ಕುಮಾರಸ್ವಾಮಿ ಸಹಿತಪ್ಪ ಎಷ್ಟು ಪ್ರಾಮಾಣಿಕವಾಗಿ ದುಡ್ದಿದ್ದೀನಿ ಅಂದ್ರೆ ನನ್ನ ಆತ್ಮಸಾಕ್ಷಿ ಗೊತ್ತು. ಕುಮಾರಣ್ಣನೇ ಹೇಳ್ಬಿಟ್ರು, ನನ್ನ ಹಿಂದಕ್ಕಿಂತಾನೆ ಬೆಂಚೂರಿ ಇಟ್ಬಿಡ್ತಿದ್ದ ಅಂತ ಹೇಳ್ಬಿಟ್ರು. ಇವತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಉದ್ಯಮಿ ಒಕ್ಕಲಿಗ ಅನ್ನುವಂತಹ ಕಾರ್ಯಕ್ರಮ ಅರಮನೆ ಮೈದಾನದಲ್ಲಿ ನಡೀತಾ ಇದೆ. ಅಂದ್ರೆ ಒಕ್ಕಲಿಗ ಸಮುದಾಯದ ಉದ್ಯಮಿಗಳೆಲ್ಲರೂ ಸೇರಿ ಒಂದು ಕಾರ್ಯಕ್ರಮವನ್ನ ಮಾಡ್ತಾ ಇದ್ದಾರೆ. ಆ ಕಾರ್ಯಕ್ರಮದಲ್ಲಿ ಇವತ್ತು ಕೊನೆಯ ದಿವಸ ಅಲ್ಲಿ ಹೋಗಿ ಮಾತನಾಡುವಂತಹ ಸಂದರ್ಭದಲ್ಲಿ ಅವರು ಹೇಳ್ತಾರೆ, ನಮ್ಮವರೇ ನಮಗೇನಂತಂದ್ರೆ ಕಾಲೆಳಿತಾ ಇದ್ದಾರೆ, ನಮ್ಮವರೇ ನಮಗೇನಂದ್ರೆ ಚಿಕ್ತಾ ಇದ್ದಾರೆ, ಹಿಂದ್ಗಡೆಯಿಂದನೂ ಚುಸ್ತಾರೆ, ಮುಂದ್ಗಡೆಯಿಂದನೂ ಬಂದು ಚುಸ್ತಾರೆ. ಸೋಷಿಯಲ್ ಮೀಡಿಯಾದಲ್ಲಿ, ಅದರಲ್ಲೂ ಸ್ಪೆಷಲಿ ಟಿವಿಗಳಲ್ಲಿ, ಇನ್ಸ್ಟಾಗ್ರಾಮಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲಿ ನೋಡಿದ್ರು ಸಹ ನಮ್ಮವರೇ ನಮಗೆ ಚುಚ್ತಾ ಇದ್ದಾರೆ. ಅದಾದ್ಮೇಲೆ ಇನ್ನೊಂದು ವರ್ಡ್ ಅನ್ನ ಯೂಸ್ ಮಾಡ್ತಾರೆ ಅವರು, ಇನ್ನೊಂದು ಮಾತನ್ನ ಮುಂದುವರೆಸಿ ಹೇಳ್ತಾರೆ. ಅವ್ರು ಹೇಳುವಂಥದ್ದು ಏನು ಅಂದ್ರೆ, ಕುಮಾರಸ್ವಾಮಿ ಅವರು ಸಿಎಂ ಆಗಿರುವಂತಹ ಸಂದರ್ಭದಲ್ಲಿ ನಾನು ಎಷ್ಟು ಪ್ರಾಮಾಣಿಕವಾಗಿ ಮನಸ್ಫೂರ್ತಿಯಾಗಿ ಅದನ್ನ ಏನಂದ್ರೆ ಸರ್ಕಾರವನ್ನು ಉಳಿಸೋ ಸಲುವಾಗಿ ಹೋರಾಟವನ್ನ ಮಾಡಿದ್ದೀನಿ ನನಗೆ ಮಾತ್ರ ಗೊತ್ತು. ಆದ್ರೆ ಕುಮಾರಸ್ವಾಮಿ ಅವರೇ ಅದನ್ನ ಒಪ್ಪೋದಿಲ್ಲ, ನನ್ನನ್ನು ಹಿಂದೆ ಚುಚ್ಚಿಬಿಟ್ರು ಅಂತ ಹೇಳಿದ್ದಾರೆ. ಈ ಮೂಲಕವಾಗಿ ಕುಮಾರಸ್ವಾಮಿ ಅವರಿಗೆ ನೇರವಾಗಿ ಉದ್ಯಮಿ ಒಕ್ಕಲಿಗ ಕಾರ್ಯಕ್ರಮದಲ್ಲಿ ಒಕ್ಕಲಿಗ ಸಮುದಾಯದವರೇ ನನ್ನನ್ನು ತುಳಿತಾ ಇದ್ದಾರೆ ಅನ್ನುವಂತಹ ಮೆಸೇಜ್ ಅನ್ನ ಪಾಸ್ ಮಾಡಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.